ಹಂತಲ್ಲಿ ಮತ್ತೆ ಮೇಲುಗಡೆ ಪಡ್ಕೊಳ್ತಾ ಇರುವಂತ ಆಟಗಾರ. ಸತತ ಡಾಟ್ ಬಾಲ್ಗಳ ಸೇರ್ಪಡೆ ಇನ್ನೂ ಕೂಡ ತಂಡದ ಖಾತೆ ಆರಂಭನ ಕಾಣ್ತಾ ಇಲ್ಲ. ಅಂತಿಮ ಎಸೆತ, ಆರಂಭಿಕರ ಮೊದಲ ಎಸೆತ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರೇಸ್ಗೆ ಸಿಂಗಲ್ ಸೇರ್ಪಡೆ ಮುಖೇನವಾಗಿ ತಂಡದ ಖಾತೆ ಆರಂಭನ ಕಾಣ್ತಾ ಇದೆ. ಪ್ರಸ್ತುತ ಮೊದಲ ಓವರ್ನ 6 ಎಸೆತಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 1. ಎಂಡ್ ಆಫ್ ದ ಫಸ್ಟ್ ಓವರ್ ಸ್ಕೋರ್ ಗೋಸ್ ಆನ್ 1 ಫಾರ್ ದಿ ವಿದೌಟ್ ಲಾಸ್. ಜೈ ಹೋ ಸಿಸಿ ವಿರುದ್ಧವಾಗಿ ಹೋರಾಟವನ್ನು ಆಡ್ತಾ ಇರುವಂತಹ ಸ್ಯಾಮ್ ಮೆಮೋರಿಯಲ್. ಹೊಸ ಬೌಲರ್ ಅಖಿಲೇಶ್ ಬಿಟರ ಚೆಂಡು ತರ್ಬಲಕ 2 ಓಟಗಳ ಸೇರ್ಪಡೆಗೆ ದಾಖಲಾತಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖೇನವಾಗಿ ತಂಡದ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ಪ್ರಸ್ತುತ 2ನೇ ಓವರ್ನ ಚಾತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ನೆಟ್ ನೇರ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ, ಸುಲಭನ ಕ್ಯಾಚ್ ಪಡೆಯೋದು ಅವಕಾಶ. ಈ ನಡುವೆ ಈಗ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ತಹ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಫರ್ಮಾನ್ ಎಂಟ್ರನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. ಜೈವ ಸಿಸಿ ವಿರುದ್ಧವಾಗಿ ಸ್ಯಾಮ್ ಮೆಮೋರಿಯಲ್ ಚೆನ್ನಾಗಿ ಪನಾಟವನ್ನು ಆಡ್ತಾ ಇದ್ದಾರೆ. ಪ್ರಸ್ತುತ 2ನೇ ಓವರ್ನ 2ನೇ ಎಸೆತಕ್ಕೆ ಈಗ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇರುವಂತ ತಂಡ. ಹೊಸ ಆಟಗಾರ ಈಗ ಫರ್ಮಾನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ 3ನೇ ಕ್ರಮಾಂಕದಲ್ಲಿ. ಬೇರೆಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. 4ನೇ ಬಾರಿ ಅಖಿಲೇಶ್. ಹರ್ಷನಿಗೆ ಬಿಟ್ಟಂತ ಚೆಂಡು ನೆಟ್ಟನೇರ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ತನ್ಮೂಲಕ ಮಿಡಾನ್ ಮೇಲ್ಭಾಗದಲ್ಲಿ 1 ಓಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟದ ಮುಖಾಂತರವಾಗಿ ತಂಡದ ಮೊತ್ತ 5 ಓಟಗಳಿಗೆ ತಲುಪ್ತಾ ಇದೆ. ಪ್ರಸ್ತುತ 2ನೇ ಓವರ್ ಚಾತಿಯಲ್ಲಿ ಅಂತಿಮ 2 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಸೆಕೆಂಡ್ ಓವರ್ ಲಾಸ್ಟ್ 2 ಬಾಲ್ ರಿಮೈನ್. ಬೇರೆಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಸುಲಭದ ಕ್ಯಾಚ್ ಅನ್ನು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ 2ನೇ ವಿಕೆಟ್ ಹೊಸ ಆಟಗಾರ ಮೋನಿ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಸುಂದರ್ ಆಟವನ್ನು ಮೋನಿ ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಕವರ್ ಮೇಲ್ಭಾಗದಲ್ಲಿ 1 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಆರಂಭಿಕ ಹಂತದ ಮೊದಲ 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 2 ವಿಕೆಟ್ ಸಾಗಾಟವನ್ನು ಕಂಡಿರುವಂತ ಜೈವೋ ಸಿಸಿ ತಂಡ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಮುಖ ಫ್ರಂಟ್ ಲೈನ್ ಆಟಗಾರ ವಿಕೆಟ್ಸ್ ಅನ್ನು ಕಳ್ಕೊಂಡಿರುವಂತಹ ತಂಡ ಜೈವೋ ಸಿಸಿ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಸ್ತುತ 3ನೇ ಓವರ್ಗಾಗಿ ಷಣ್ಮುಖ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ ಸ್ಯಾಮ್ ಮೆಮೋರಿಯಲ್ ಚೆನ್ನೈ ತಂಡ. ಮೋನಿ ಸ್ಟ್ರೈಕ್ ಅನ್ನು ಕ್ರಮಿಸಿಕೊಳ್ತಾ ಇದ್ದಾರೆ.
ಮೊದಲ ಸೆತ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ, ಸ್ವಿಚ್ ಮಾಡೋ ಪ್ರಯತ್ನ ಮಾಡ್ತಾ ಇರುವಂತ ಆಟಗಾರ. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದರಕ್ಕೆ ಕಾಣ್ತಾ ಇದೆ. ಎರಡನೇ ಸೆತ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಸುಂದರ್ ದೇವಸ್ಥ ಮುಂದರಕ್ಕೆ ಕಾಣ್ತಾ ಇದೆ. ಚೆಂಡನ್ನು ಗಮನಿಸಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಒಂದು ದೊಡ್ಡ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡಬಹುದಾಗಿತ್ತು. ಇಲ್ಲಿ ಆಟಗಾರ ಕಂಪ್ಲೀಟ್ ಬೀಟನ್. ಡಾಟ್ ಬಾಲ್ ಸೇರ್ಪಡೆ ಕೂಡ ಮುಂದುವರಿಕೆ ಕಾಣ್ತಾ ಇದೆ. ತೃತೀಯ ಸೆತ ಮೋನಿಗೆ ಬಿಟ್ಟಂತ ಚೆಂಡು ಹೊರ ತಿರುವಿನ ಸೂಚನೆ ರವಾನಿಸ್ತಾ ಇದ್ದಾರೆ. ಔಟ್ ಸೈಡ್ ಆಫ್ ಸ್ಟಾಪ್ ಮುಖೇರ ಬಗ್ಗೆ ಸಾಕ್ತಾ ಇರುವಂತಹ ಚೆಂಡು ವೈಡ್ ಮುಖೇರ ಬಗ್ಗೆ ಒಂದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಸುಂದರ್ ತೇಸತ ಬಾಲರ್ಸ್ ಬ್ಯಾಕ್ ಆಟ. ಮತ್ತೆ ಓಟಗಳು ಬರ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಸಂಜಯ್, ಬಳಿಕ ಅಖಿಲೇಶ್, ಮೂರನೇ ಓವರ್ನಲ್ಲಿ ಷಡ್ಮುಗ. ಮೋನಿಗೆ ಬಿಟ್ಟನ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟವನ್ನು ದಾಖಲಿಸಿದ ಪ್ರಯತ್ನಗಳು ರಿಸ್ಕಿ ಸಿಂಗಲ್ ನೇರ ಗುರಿ ಸಾಕ್ತಾ ಇಲ್ಲ. ಈ ನಡುವೆ ಓವತೋನ ರೂಪದಲ್ಲಿ ಡೈರೆಕ್ಟ್ ಹಿಟ್ಸ್ ಆಗ್ತಾ ಇದೆ. ತೃತೀಯ ನೇತ ನಿರ್ಣಯಕ್ಕೆ ಬರೋ ಹೋಗ್ತಿರುವಂತಹ ಅಂಪೈರ್ ಕೂಡ ಬಹಳಷ್ಟು ಕ್ಲೋಸ್ ಕಾಲ್ ಇರ್ತಕ್ಕಂಥ ನಿರ್ಣಯ. ನಾಟ್ಔಟ್ ಸೂಚನೆ ಬರ್ತಾ ಇದೆ. ಎರಡು ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಮೋನಿಗೆ ಬಿಟ್ಟಂತ ಚೆಂಡು ಸುಂದರ್ ದೇವಸ್ಥ ಮತ್ತೆ ಓಟಗಳು ಬರ್ತಾ ಇಲ್ಲ. ಅಂತಿಮ ಒಂದೆಸ್ತದ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಲಾಸ್ಟ್ ಒನ್ ಬಾಲ್ ರಿಮೈರ್. ಅಂತಿಮ ಎಸೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈ ನಡುವೆ ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರಸ್ತುತ ಮೊದಲ ಬ್ಯಾಟಿಂಗ್ ಸೆಕ್ಷನ್ 3 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳು ಮುಕ್ತಾಯದ ಬಳಿಕ ತರದ ಮೊತ್ತ 10. ಮತ್ತೆ ಸಂಜಯ್ SRK ಭಾಗದಲ್ಲಿ ಮೊದಲ ಎಸೆತ ಮೋನಿ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುರಕ್ಷಿತವಾದ ಓಟವನ್ನು ದಾಖಲಿಸಿರುವಂತಹ ಆಟಗಾರ. ಒಂದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮೊತ್ತ ಕೂಡ 11 ಓಟಗಳಿಗೆ ತಲುಪ್ತಾ ಇದೆ. 11ರ ಮೊತ್ತವನ್ನು ದಾಖಲಿಸಿರುವಂತಹ JOCC ತಂಡ. ಟೀಮ್ ಮಲ್ನಾಡ್ ಅಣ್ಣ ಕ್ಯಾಪ್ಟನ್ ಬನ್ನಿ ಟಾಸ್ಗಾಗಿ. ಸಂಜಯ್ ತನ್ನ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಯಾವುದೊಂದು ದೊಡ್ಡ ಹೊಡೆತಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಪ್ರಸ್ತುತ 4ನೇ ಓವರ್ ಚಾತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಕೇವಲ 12 ಓಟವನ್ನು ದಾಖಲಿಸಿರುವಂತಹ ತಂಡ JOCC. ಆರಂಭಿಕ ಹಂತದಲ್ಲಿ ಬಹಳಷ್ಟು ಅತ್ಯುತ್ತಮ SRK ಮಾಡ್ತಾ ಇರುವಂತಹ ತಂಡ ಸ್ಯಾಮ್ ಮೆಮೋರಿಯಲ್ ಚೆನ್ನೈ. 4ನೇ ಬಾರಿ ಎಸೆದ ಚೆಂಡು ಮತ್ತೆ ಓಟಗಳು ಬರ್ತಾ ಇದೆ. ನಡುವೆ ಡಾಟ್ ಬಾಲ್. ವೆಂಕಟೇಶ್ ರೆಡ್ಡಿ ಬಾಬು ಮತ್ತು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಸಾರಥ್ಯದಲ್ಲಿ ಸಾಕ್ತಾ ಇರುವಂತಹ ಒಂದು ಅವಿಸ್ಮರಣೀಯ ದಾಖಲೆ ಮಾಡಿದ ಪಂದ್ಯಾಕೂಟ. ವರ್ತೂರು ಕ್ರೀಡಾಂಗಣದಲ್ಲಿ ಬಹಳಷ್ಟು ಐತಿಹಾಸಿಕ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಅಂಡರ್ 22 ಮಾದರಿಯಲ್ಲಿ 80 ತಂಡಗಳ ಹೋರಾಟದ ಪಂದ್ಯ 3 ದಿನದಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಈಗ ಅಂತಿಮ ದಿನದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ.
ಲಾಸ್ಟು ಲಾಸ್ಟ್ ಬಾಲ್ ಈ ನಡುವೆ ಈಗ ಸುಂದರ್ ಆಟವನ್ನು ದಾಖಲಿಸಿದ್ರು ತನ್ಮೂಲಕ ಒಂದೋಟದ ಸೇರ್ಪಡೆ ಓವರ್ ಮುಕ್ತಾಯ. ಪ್ರಸ್ತುತ 4 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ ಮುಕ್ತಾಯಕ್ಕೆ ತಡದ ಮೊತ್ತ 14-14. ಕ್ಷಮಿಸಿ, ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ ತಡದ ಮೊತ್ತ 15-15. 15 ಓಟವನ್ನು ದಾಖಲಿಸುತ್ತಿರುವಂತಹ ತಂಡ ನೆಟ್ ನೇರ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ ತಡದ ಮೊತ್ತ ಕೂಡ 16 ಓಟಗಳಿಗೆ ತಲುಪ್ತಾ ಇದೆ. ಕಡಿಮೆ ಮೊತ್ತವನ್ನು ದಾಖಲಿಸಿರುವಂತಹ ತಂಡ ಕೂಡ ಜೈ ಹೋ ಸಿಸಿ ತಂಡ. ಲೋವರ್ ಫುಟ್ ಚೆಂಡು ಮೋನಿ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಈಗ ಕೌಕರ ಸಿಮರೆ ಕೆಚ್ಚರ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಈಗ ಮೋನಿ ವಿಕೆಟ್ಸ್ ಪತನ. ಅಂತಿಮ ಓವರ್ನ 2ನೇ ಎಸೆತದಲ್ಲಿ ಮೋನಿ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ ಜೈ ಹೋ ಸಿಸಿ. ಹೊಸ ಆಟಗಾರ ರಯಾನ್ ಎಂಟ್ರಿನ ಪಡ್ಕೊಳ್ತಾ ಇರುವಂತಹ ಆಟಗಾರ. ಅಂತಿಮ ಓವರ್ 4 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಸಂಜಯ್ ಟು ರಯಾನ್. ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ತನ್ಮೂಲಕ ಸುಂದರ್ ಒಂದು ಎಸೆತ ಮುಂದುವರಿಕೆ ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ನಾಲ್ಕನೇ ಬಾರಿ ಹೆಸರ ಚೆಂಡು ಸುಂದರ್ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 2 ಬಾಲ್ ಟು ಗೋ. ಅಂತಿಮ 2 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. 5ನೇ ಬಾರಿ ಹೆಸರ ಚೆಂಡು ಸುಂದರ್ ಹೊಡೆತವನ್ನು ದಾಖಲಿಸಿದ್ರು. ಸೀಮರ ಕ್ಯಾಚಲ್ಲಿ ಕ್ಷೇತ್ರಕ್ಷಣ ಸಾಗ್ತಾ ಇದೆ. AB ಕ್ಷೇತ್ರಕ್ಷಣದ ಮಾಡಿದ್ರು. ಒಂದೋಟದ ಸೇರ್ಪಡೆ ತಡದ ಮೊತ್ತ 18. 18ರ ಮೊತ್ತವನ್ನು ದಾಖಲಿಸ್ತಾ ಇರುವಂತಹ ತಂಡ ಇಲ್ಲಿ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಸುಂದರ್ ಹೊಡೆತವನ್ನು ದಾಖಲಿಸಿರುವ ನೆಟ್ಟ ನೇರ ಹೊಡೆತ ಕಾಣಬಲ್ಲ ಪ್ರಯತ್ನಗಳು. ಒಂದೋಟದ ಸೇರ್ಪಡೆ ಪ್ರಥಮ ಇನ್ನಿಂಗ್ಸ್. ಇಲ್ಲಿ 2ನೇ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಡದ ಮೊತ್ತ 20. ಟಾರ್ಗೆಟ್ ಸಂಖ್ಯೆ 21. 21 ಟಾರ್ಗೆಟ್ ನಂಬರ್. ಈ ನಡುವೆ ಈಗ 21ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಮುಂದಿನ ಪಂದ್ಯ ಮಲೆನಾಡು ಪರಿಸರದ ಜನಪ್ರಿಯ ತಂಡ ವಿರುದ್ಧವಾಗಿ ಪರ್ಯಟವನ್ನು ಆಡ್ತಾರೆ ಅಶ್ವಮೇಧ.
ಹೊಡೆತವನ್ನ ದಾಖಲಿಸಲು ಪ್ರಯತ್ನ ಮಾಡಿದ್ರು. ತನ್ಮೂಲಕ ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. 21 ಒಂದು ಲೋ ಸ್ಕೋರಿಂಗ್ ಚೇಸಿಂಗ್ ಪಂದ್ಯ ಆ ಕಡದ ಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ 20 ಓಟವನ್ನು ದಾಖಲಿಸಿರುವಂತಹ ತಂಡ ಜೈ ಹೋ ಸಿಸಿ ತಂಡ. ಅನಿಲಸದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಸುಲಭದ ಕ್ಯಾಚ್ ಪಡೆದ ಅವಕಾಶವಿತ್ತು. ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಮೊದಲ ಜೀವನವನ್ನು ಪಡ್ಕೊಳ್ತಾ ಇರುವ ಆಟಗಾರ. ಅನಿಲ್ ಎಸೆದ ತೀರಾ ಸ್ಲೋವರ್ ಡೆಲಿವರಿ ಚೆಂಡು ತನ್ಮೂಲಕ ಕ್ಲೀನ್ ಬೋಲ್ಡ್ ಔಟ್. ಮೊದಲ ವಿಕೆಟ್ ಆಘಾತವನ್ನು ಕಾಡ್ತಾ ಇರುವ ತಂಡ ಆಕಾಶ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 21 ಮೊತ್ತವನ್ನು ಚೇಸ್ ಮಾಡ್ತಿರುವಂತಹ ತಂಡ. ಹೊಸ ಆಟಗಾರ ಇಮಿಡಿಯೇಟ್ ಅಂಕಣದೊಳಗೆ ಕೆಟ್ಟರ ಪಡ್ಕೊಳ್ಬೇಕು. ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ ಕಬಳಿಸುವ ಎಸ್ತಾರಿಕೆಯನ್ನು ಕಂಡುಕೊಂಡ್ರೆ ಮತ್ತೆ ಜೈ ಹೋ ಸಿಸಿ ಗೆಲುವನ್ನು ಪಡ್ಕೊಳ್ಳುವ ಒಂದು ಎಲ್ಲ ಸಾಧ್ಯತೆ ಕೂಡ ಇದೆ. ಅದ್ಯಾವ ರೀತಿಯ ಹೋರಾಟವನ್ನು ನಡೆಸ್ತಾ ಇರುತ್ತೆ ಕಾದು ನೋಡಬೇಕಾಗಿದೆ. ಹೊಸ ಆಟಗಾರ ಸೆಲ್ವ ಎಂಟ್ರ ಪಡ್ಕೊಳ್ತಾ ಇದ್ದಾರೆ. ಸುಂದರತೆ ಎಸೆತ ಬೌಲರ್ಸ್ ಬ್ಯಾಕ್ ಆಟ ಮುಂದುವರಿಕೆ ಕಾಣ್ತಾ ಇದೆ. ಪ್ರಸ್ತುತ ಮೊದಲ ಓವರ್ 4 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಎಸೆತಗಳ ಮುಕ್ತಾಯದ ಬಳಿಕ ಮೊದಲ ವಿಕೆಟ್ ಆಘಾತವನ್ನು ಕಂಡಿರುವಂತಹ ತಂಡ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ತೀರಾ ಸ್ಲೋವರ್ ಡೆಲಿವರಿ ಚಡಿಗೆ ಅವಕಾಶ ಮಾಡಿಕೊಟ್ರು. ಶಾರ್ಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಸೆಲ್ವಾ ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ನಲ್ಲಿ. ಲಾಸ್ಟ್ ಒನ್ ಬಾಲ್ ರಿಮೈನ್. ಬೇಗ ಬಿಟ್ಟಂತ ಚೆಂಡು ಬೇರೆಸನ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಮಿಡ್ ವಿಕೆಟ್ ಸೀಮಾರಕ್ಕೆ ಅಂಚಿನಲ್ಲಿ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಮೊದಲ 6 ಎಸೆತಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 4. ಪ್ರಾಮುಖ್ಯತೆಯ ಮೊದಲ ವಿಕೆಟ್ ಆಘಾತವನ್ನು ಕಂಡಿರುವಂತಹ ತಂಡ. End of the first over, score goes on 4 for the loss of 1. ಅಂತಿಮ 17 ಓಟಗಳು ಬರಬೇಕಾಗಿದೆ. 17 ರನ್ಸ್ ರಿಕ್ವೈರ್ಡ್ ಸ್ಯಾಮ್ ಮೆಮೋರಿಯಲ್ ಚೆನ್ನೈ ತಂಡಕ್ಕೆ. ಎರಡನೇ ಓವರ್ಗಾಗಿ ಹರ್ಷ ಪರಿಚಯನ ಮಾಡ್ತಾ ಇದೆ ಜೈ ಹೋ ಸಿಸಿ ತಂಡ. ಹರ್ಷ ಎಸ್ತದ ಚೆಂಡು ಹೊರ ತೀರ್ಮಾನ ಪಡ್ಕೊಳ್ತಾ ಇದೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. 21 ಒಂದು ಲೋ ಸ್ಕೋರಿಂಗ್ ಚೇಸಿಂಗ್ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಕೇವಲ 4 ಓಟವನ್ನು ಅನಿಲ್ ಬಿಟ್ಕೊಟ್ರು. ಮೊದಲ ಎಸೆತ ಟಾಪ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕ 2 ಓಟಗಳ ಸೇರ್ಪಡೆ ಸೀಮಿತ ಪ್ರದೇಶದಲ್ಲಿ ಚೆಂಡು ಸಾಕ್ತಾ ಇದೆ. ಟು ಡಿ ಡಿಕ್ಲೇರ್ 2 ಓಟದ ಸೇರ್ಪಡೆ ತಂಡದ ಮೊತ್ತ 7ಕ್ಕೆ ತಲುಪ್ತದೆ. 7 ಫಾರ್ ದ ಲಾಸ್ ಆಫ್ 1. ಎರಡನೇ ಬಾರಿ ಹರ್ಷ ಟು ಎಬಿ. ಪೂರ್ಣದಲ್ಲಿ ಬಿದ್ದದ ಚೆಂಡು ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ನೋಬಾಲ್ ಸೂಚನೆ ಬರ್ತಾ ಇದೆ. ನೋಬಾಲ್ +2 3 ಓಟಗಳ ಸೇರ್ಪಡೆ ಫ್ರೀ ಅವಕಾಶ ಕೂಡ ಲಭಿಸ್ತಾ ಇದೆ. ಪ್ರಸ್ತುತ 2ನೇ ಓವರ್ ಚಾತಿಯಲ್ಲಿ ಅನಿರೀಕ್ಷಿತ ರನ್ನ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ.
3 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 11 ಓಟಗಳು ಬರಬೇಕಾಗಿದೆ. ಫ್ರೀ ಹಿಟ್ ನ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಹರ್ಷ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ 4 ಎಸೆತಗಳು, ಲಾಸ್ಟ್ 4 ಬಾಲ್ ಟು ಗೋ. ಸುಂದರತೆ ಎಸೆತ ಅಷ್ಟೇ ಒಂದು ಸುರಕ್ಷಿತವಾದ ಗ್ಯಾಪ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. AB 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ. ನಾಲ್ಕನೇ ಬಾರಿ ಹೆಸರ ಚೆಂಡು ನೆಟ್ಟನ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಲಾಗ್ ಆಫ್ ಮೇಲ್ಭಾಗದಲ್ಲಿ 1 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಐದನೇ ಬಾರಿ ಹೆಸರ ಚೆಂಡು ವೈಡ್ ಬಾಲ್ ಸೂಚನೆ. ಔಟ್ ಸೈಡ್ ಆಫ್ ಸ್ಟೆಪ್ ಮುಖಾಂತರವಾಗಿ ಸಾಕ್ತಾ ಇರುವಂತಹ ಚೆಂಡು 1 ಓಟದ ಹೆಚ್ಚುವರಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 13 ಓಟಗಳಿಗೆ ತಲುಪ್ತಾ ಇದೆ. 13. ಐದನೇ ಎಸೆತ ಸುಂದರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ನೋಮಾ ಸ್ಲಾಟ್ ಅನ್ನು ಕಾಡ್ತಾ ಇರುವಂತಹ ಚೆಂಡು 1 ಓಟದ ಸೇರ್ಪಡೆ ಮತ್ತೆ ಅಭಿ ದಾಖಲಿಸ್ತಾ ಇದ್ದಾರೆ. ಸೆಕೆಂಡ್ ಓವರ್, ಲಾಸ್ಟ್ 1 ಬಾಲ್ ಟು ಗೋ. 2ನೇ ಓವರ್ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ ಕೂಡ 14 ಓಟವನ್ನು ದಾಖಲಿಸ್ತಿರುವಂತಹ ತಂಡ. 6ನೇ ಬಾರಿ ಹೆಸರ ಚೆಂಡು ಸುಂದರ ಹೊಡೆತ ದಾಖಲಾತಿ ಕಾಣಬಲ್ಲ ಪ್ರಯತ್ನ. ಸೀಮರ ಕ್ಯಾಚಿನಲ್ಲಿ ಅಂತಿಮ ಕ್ಷಣದಲ್ಲಿ ಬೌಂಡರಿ ಅಡಾಯಿಸ್ತಾ ಇದ್ದಾರೆ. ಪ್ರಸ್ತುತ ಮೊದಲ 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 15. ಎಂಡ್ ಆಫ್ ದಿ ಸೆಕೆಂಡ್ ಓವರ್ ಸ್ಕೋರ್ ಗೋಸ್ ಆನ್ 15 ಫಾರ್ ದಿ ಲಾಸ್ ಆಫ್ 1. ಜಯಕ್ಕಾಗಿ ಕೇವಲ 6 ಓಟಗಳು ಬರಬೇಕಾಗಿದೆ. 6ರ ಮೊತ್ತವನ್ನು ದಾಖಲಿಸಬೇಕಾಗಿದೆ. ಹೊಸ ಬೌಲರ್ ಮೋನಿ. ಮೋನಿ ಎಸ್ತಂತ ಮೊದಲ ಎಸೆತ. ಈ ನಡುವೆ ಈಗ ಓಟಗಳಿಗೆ ಯಾವುದೇ ಎಸೆತ ಕಣಿವಿಗೆ ಬರ್ತಾ ಇಲ್ಲ, ಗಮನಿಸಿ. ಮತ್ತೆ ಮೊದಲ ಎಸೆತ ಮೋನಿ ಟು ಸೆಲ್ವಾ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದ್ದಾರೆ. ಲೆಗ್ ಬೈ ಸೂಚನೆ. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಜಯಕ್ಕಾಗಿ ಕೇವಲ 6 ಓಟಗಳು ಬರಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ತನ್ಮೂಲಕ ಡೀಪ್ ಪಾಯಿಂಟ್ ಸೀಮರಕ್ಕೆ. ಅಂಪೈರ್ ನಡುವೆ ಸಿಕ್ಸರ್ ಸೂಚನೆ ರವಾನಿಸ್ತಾ ಇದ್ದಾರೆ. ಈ ಸಿಕ್ಸರ್ ಮುಖಾಂತರವಾಗಿ ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದೆ. ಸೆಲ್ವಾ ಸಿಡಿಸಿದ ಸಿಕ್ಸರ್ ಮುಖಾಂತರವಾಗಿ ಸ್ಯಾಮ್ಯುಯಲ್ ಚೆನ್ನೈ ತಂಡದಲ್ಲಿ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಹಾಗೆಯೇ ಜೈ ಹೋ ಸಿಸಿ ಆಟಗಾರಿ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. KVR ಜೂನಿಯರ್ಸ್ ಕಪ್ 2025 ಟೂರ್ನಮೆಂಟ್ಗೆ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನೀವು ಧನ್ಯವಾದವನ್ನು ಸಲ್ಲಿಸ್ತಾ ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು, ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರ SR ಕಿಲೆ ಕೇವಲ 5 ಓಟವನ್ನು ಬಿಟ್ಟುಕೊಟ್ಟು 2 ವಿಕೆಟ್ ಅನ್ನು ಕಬಳಿಸಿರುವಂತಹ ಅಖಿಲೇಶ್. ಸ್ಯಾಮ್ಯುಯಲ್ ಚೆನ್ನೈನ ಆಟಗಾರ ಅಖಿಲೇಶ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ದಿನದ ಮತ್ತೊಂದು ಪಂದ್ಯ ಮುಂದುವರಿಕೆ ಕಾಣಬೇಕಾಗಿದೆ. ಅಶ್ವಮೇಧ ವಿರುದ್ಧವಾಗಿ ಮಲ್ನಾಡು ಹೆಬ್ಬಾಗಿಲ ಶಿವಮೊಗ್ಗ ಜಿಲ್ಲೆ ಆಟಗಾರರಲ್ಲಿ ಪರಾಟವನ್ನು ಆಡ್ತಾ ಇದ್ದಾರೆ. ಮಲ್ನಾಡು ಫ್ರೆಂಡ್ಸ್ ತೀರ್ಥಹಳ್ಳಿಯ ತಂಡ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅಲ್ಲಿ ಟಾಸ್ ಅನ್ನು ಜಯಿಸಿರುವಂತ ಅಶ್ವಮೇಧ ತಂಡ ಎಲೆಕ್ಟೆಡ್ ಬಾಲ್ ಫಸ್ಟ್ ಅನ್ನು ತಿಳಿಸ್ತಾ ಇದ್ದಾರೆ.
ಆದಷ್ಟು ಬೇಗ ಅಶ್ವಮೇಧ ಆಟಗಾರ ಅಕ್ಕಡದೊಳಬ ಕೆಟ್ಟರ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇಲ್ಲಿ ಮತ್ತೆ ವೀಕ್ಷಕ ವಿರುದ್ಧ ಬಲಾಯಿಸ್ತಾ ಇದ್ದಾವೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಉಮೇಶ್ ಮೆಂಡಾನ್ ಫ್ರಮ್ ಕಳಸ. ಧನ್ಯವಾದಗಳು ಅಭಿ ಅವರೇ. ಪ್ರಸ್ತುತ ಪಂದ್ಯ ಆಡ್ತಾ ಇರ್ತಕ್ಕಂಥ ಎರಡೂ ತಂಡದ 12 ಆಟಗಾರರು ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಪಂದ್ಯ ಆರಂಭ ಆಗೋದ್ರೊಳಗಾಗಿ ಬರಬೇಕು. ಎರಡೂ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನು ಕಳಿಸಿಕೊಡಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅಶ್ವಮೇಧ ವರ್ಸಸ್ ಟೀಮ್ ಮಲ್ನಾಡ್ ಈ ಹಂತದಲ್ಲಿ ಪಂದ್ಯ ಆಟವನ್ನು ಆಡಲಿಕ್ಕಿದ್ದಾರೆ. ಅಶ್ವಮೇಧ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ ಮೊದಲಾಗಿ ಬೌಲ್ ಪೋಸ್ಟ್ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕ್ಷೇತ್ರ ರಕ್ಷಣೆಗೆ ಸಾಗಬೇಕೆನ್ನೋದಾಗಿ ನಾವು ಮೊದಲಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡೂ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಮಿಡಿಯೇಟ್ಲಿ ಬರಬೇಕು. ಪಂದ್ಯಾಟ ಒಂದೆಡೆ ನೇರ ಪ್ರಸಾರ ರೂಪದಲ್ಲಿ ಸಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬಂದರೆ ನಾವು ಜವಾಬ್ದಾರಲ್ಲ, ಮೊದಲೇ ತಿಳಿಸ್ತಾ ಇದ್ದೇವೆ.